ಗೋ ರಕ್ಷಾ ಕಾನೂನು ಕಟ್ಟುನಿಟ್ಟಾಗಿರಲಿ. ಗೋ ರಕ್ಷಾ ಕಾನೂನು ಸಡಿಲಗೊಳಿಸಬಾರದು. ಗೋ ರಕ್ಷಾ ಕಾನೂನು ಕಟ್ಟುನಿಟ್ಟಾಗಿರಬೇಕು. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದ ಚಿಕ್ಕೋಡಿ ಜಿಲ್ಲೆ ಇವರಿಂದ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಇವರಿಗೆ ಮನವಿ ಸಲ್ಲಿಕೆ. ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಂಡ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣೆ ಕಾಯ್ದೆ 2028 ತಿದ್ದುಪಡಿ ನಿರ್ಣಯಕ್ಕೆ ವಿರೋಧಿಸಿ ತೀವ್ರ ಪ್ರತಿಭಟನೆ. ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಇವರಿಗೆ ಗೋ ರಕ್ಷಾ ಕಾನೂನು ಸಡಿಲಗೊಳಿಸಬಾರದು ಎಂದು ಪರಮ ಪೂಜ್ಯ ಶ್ರೀ ನಾಗಲಿಂಗ ಸ್ವಾಮೀಜಿಗಳು ಸಿದ್ದಾರೂಢ ಮಠ ಕಾಡಾಪುರ ಇವರ ಉಪಸ್ಥಿತಿಯಲ್ಲಿ ವಿವಿಧ ಬೇಡಿಕೆಗಳ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಜಿಲ್ಲಾ ಅಧ್ಯಕ್ಷರು ಹಾಗೂ ಪ್ರಾಂತ ಅರ್ಚಕ ಪುರೋಹಿತ ಪ್ರಮುಖರಾದ ಡಾ ಆರ್.ಕೆ. ಬಾಗಿ, ಜಿಲ್ಲಾ ಗೋ ರಕ್ಷಾ ಪ್ರಮುಖರಾದ ಶ್ರೀ ಲಕ್ಕಪ್ಪ ನಂದಿ ಜೊತೆಗೆ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಕೃಷ್ಣ ದೇವನಗೊಳ, ಸಹ ಕಾರ್ಯದರ್ಶಿ, ಜಿಲ್ಲಾ ಸಂಯೋಜಕರು ಶ್ರೀ ಮಹಾಂತೇಶ ಹತ್ತರಗಿ ಮತ್ತು ಎಲ್ಲ ಪ್ರಖಂಡಗಳ ಕಾರ್ಯಕರ್ತರು, ಗೋರಕ್ಷಕರು, ರೈತರು ಉಪಸ್ಥಿತರಿದ್ದರು. ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ. ನಿಷೇಧ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಹೋರಾಟ. ಆದರೆ ಹಿಂದಿನ ದಿನಮಾನದೊಳಗೆ ಗೋ ಹತ್ಯೆ ನಿಷೇಧ, ಗೋಗಳನ್ನು ಏನು ಸಂಗ್ರಹ ಮಾಡ್ಕೊಂಡು ಕಟ್ಟಿದ್ರು ಅಂತಂದ್ರೆ ಅವ್ರಿಗೆ ಫೈನ್ ಆಗ್ತದೆ. 5 ಲಕ್ಷ ಅವ್ರಿಗೆ ಫೈನ್ ಹಾಕ್ತಿದ್ರು. ಆದರೆ ಈಗೇನು ಮಾಡ್ಯಾರ ಅಂತಂದ್ರೆ ಅವ್ರಿಗೆ ಒಂದು 100-200 ತಗೊಂಡು ಅವ್ರು ಬಿಡುವಂಥ ವ್ಯವಸ್ಥೆ ಈಗ ಬರಕತ್ತೈತೆ ಅಂತ ನಮಗೆಲ್ಲ ತಿಳಿದೈತಿ. ಅದಕ್ಕಾಗಿ ಇದನ್ನು ಆದಷ್ಟು ಮಟ್ಟಿಗೆ ನೀವು ತಡೆಯಲಿಲ್ಲ ಅಂತಂದ್ರೆ ಇನ್ನೂ ಬೃಹತ್ತವಾಗಿ ಹೋರಾಟ ಮುಂದುವರಿತೈತಿ ಅನ್ನೋದು ನಿಮಗೆ ಘೋಷಣೆ ಮಾಡಿ ನಾವು 2 ಮಾತುಗಳನ್ನು ಹೇಳ್ತೀವಿ.